ಮೊನ್ನೆಯಷ್ಟೇ ಮದ್ದೂರಿನಲ್ಲಿ ಕಿಡಿಗೇಡಿಗಳು ಗಣೇಶನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಹಿಂದೂ ಕಾರ್ಯಕರ್ತರ ಮೇಲೂ ಕಲ್ಲೆಸೆದು ಅಟ್ಟಹಾಸ ಮೆರೆದಿದ್ರು. ಆ ಘಟನೆ ಮಾಸುವ ಮುನ್ನವೇ ಬಾಗಲಕೋಟೆಯಲ್ಲಿ ಉಗ್ರರ ಭಾವಚಿತ್ರಗಳು ರಾರಾಜಿಸಿವೆ. ಇದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇಡೀ ನಗರದಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ. ಮೆರವಣಿಗೆಯಲ್ಲಿ ಮೊಳಗಿದ ಘೋಷಣೆ, ಕುಣಿದು ಕುಪ್ಪಳಿಸುತ್ತಿರೋ ಯುವಜನತೆ. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ರಾರಾಜಿಸಿದ್ದು ಮಾತ್ರ ಹಮಾಸ್ ಉಗ್ರರ ಚಿತ್ರ. ಭಯೋತ್ಪಾದಕ ಭುಜಗಳ ಮೇಲೆ ಪ್ಯಾಲೆಸ್ತೀನ್ ಧ್ವಜ. ಈದ್ ಮೆರವಣಿಗೆಯಲ್ಲಿ ಹಮಾಸ್ ಉಗ್ರರ ಚಿತ್ರ. ಹಿಂದೂ ಕಾರ್ಯಕರ್ತರಿಂದ ಆಕ್ರೋಶ ಸ್ಫೋಟ. ಬಾಗಲಕೋಟೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಹಮಾಸ್ ಉಗ್ರರ ಭಾವಚಿತ್ರಗಳು ಹಾರಾಡಿವೆ. ಫಂಕಾ ಮಸೀದಿ ಬಳಿ ಕಟ್ಟಿದ್ದ ಕಟೌಟ್ಗಳಲ್ಲಿ ಹಮಾಸ್ ಉಗ್ರರ ಭುಜಗಳ ಮೇಲೆ ಪ್ಯಾಲೆಸ್ತೀನ್ ಧ್ವಜ ಇರುವಂತಹ ಭಾವಚಿತ್ರಗಳಿವೆ. ಇದು ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ರೊಚ್ಚಿಗೆದ್ದ ಯುವಕರು ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪದೇ ಪದೇ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ, ಪ್ಯಾಲೆಸ್ತೀನ್ ಧ್ವಜವನ್ನ ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ. ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಿದ್ರು. ಈ ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತಾನಿಯ ಸೈನಿಕನ ಭಾವಚಿತ್ರ ಇರುವ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶದ್ರೋಹಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದೇ ಪದೇ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ. ಫಂಕಾ ಮಸೀದಿ ಬಳಿಯ ಕಟೌಟ್ನಲ್ಲಿ ಕಂಡುಬಂದ ಈ ದೃಶ್ಯ ಇಡೀ ಬಾಗಲಕೋಟೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಹಮಾಸ್ ಉಗ್ರರ ಭಾವಚಿತ್ರ ವಿವಾದದ ಕಿಡಿ ಹೊತ್ತಿಸಿದೆ. ಸದ್ಯ ಬಾಗಲಕೋಟೆ ನಗರ ಠಾಣೆ ಪೊಲೀಸರು ಕಿಡಿಗೇಡಿಗಳನ್ನ ಬಂಧಿಸುವ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಸಿದ್ದು ದುತ್ತರಗಾವಿ, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಮೊನ್ನೆಯಷ್ಟೇ ಮದ್ದೂರಿನಲ್ಲಿ ಕಿಡಿಗೇಡಿಗಳು ಗಣೇಶನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಹಿಂದೂ ಕಾರ್ಯಕರ್ತರ ಮೇಲೂ ಕಲ್ಲೆಸೆದು ಅಟ್ಟಹಾಸ ಮೆರೆದಿದ್ರು. ಆ ಘಟನೆ ಮಾಸುವ ಮುನ್ನವೇ ಬಾಗಲಕೋಟೆಯಲ್ಲಿ ಉಗ್ರರ ಭಾವಚಿತ್ರಗಳು ರಾರಾಜಿಸಿವೆ. ಇದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇಡೀ ನಗರದಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ. ಮೆರವಣಿಗೆಯಲ್ಲಿ ಮೊಳಗಿದ ಘೋಷಣೆ, ಕುಣಿದು ಕುಪ್ಪಳಿಸುತ್ತಿರೋ ಯುವಜನತೆ. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ರಾರಾಜಿಸಿದ್ದು ಮಾತ್ರ ಹಮಾಸ್ ಉಗ್ರರ ಚಿತ್ರ. ಭಯೋತ್ಪಾದಕ ಭುಜಗಳ ಮೇಲೆ ಪ್ಯಾಲೆಸ್ತೀನ್ ಧ್ವಜ. ಈದ್ ಮೆರವಣಿಗೆಯಲ್ಲಿ ಹಮಾಸ್ ಉಗ್ರರ ಚಿತ್ರ. ಹಿಂದೂ ಕಾರ್ಯಕರ್ತರಿಂದ ಆಕ್ರೋಶ ಸ್ಫೋಟ. ಬಾಗಲಕೋಟೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಹಮಾಸ್ ಉಗ್ರರ ಭಾವಚಿತ್ರಗಳು ಹಾರಾಡಿವೆ. ಫಂಕಾ ಮಸೀದಿ ಬಳಿ ಕಟ್ಟಿದ್ದ ಕಟೌಟ್ಗಳಲ್ಲಿ ಹಮಾಸ್ ಉಗ್ರರ ಭುಜಗಳ ಮೇಲೆ ಪ್ಯಾಲೆಸ್ತೀನ್ ಧ್ವಜ ಇರುವಂತಹ ಭಾವಚಿತ್ರಗಳಿವೆ. ಇದು ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ರೊಚ್ಚಿಗೆದ್ದ ಯುವಕರು ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪದೇ ಪದೇ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ, ಪ್ಯಾಲೆಸ್ತೀನ್ ಧ್ವಜವನ್ನ ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ. ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಿದ್ರು. ಈ ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತಾನಿಯ ಸೈನಿಕನ ಭಾವಚಿತ್ರ ಇರುವ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶದ್ರೋಹಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದೇ ಪದೇ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ. ಫಂಕಾ ಮಸೀದಿ ಬಳಿಯ ಕಟೌಟ್ನಲ್ಲಿ ಕಂಡುಬಂದ ಈ ದೃಶ್ಯ ಇಡೀ ಬಾಗಲಕೋಟೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಹಮಾಸ್ ಉಗ್ರರ ಭಾವಚಿತ್ರ ವಿವಾದದ ಕಿಡಿ ಹೊತ್ತಿಸಿದೆ. ಸದ್ಯ ಬಾಗಲಕೋಟೆ ನಗರ ಠಾಣೆ ಪೊಲೀಸರು ಕಿಡಿಗೇಡಿಗಳನ್ನ ಬಂಧಿಸುವ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಸಿದ್ದು ದುತ್ತರಗಾವಿ, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ.
ಮೊನ್ನೆಯಷ್ಟೇ ಮದ್ದೂರಿನಲ್ಲಿ ಕಿಡಿಗೇಡಿಗಳು ಗಣೇಶನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಹಿಂದೂ ಕಾರ್ಯಕರ್ತರ ಮೇಲೂ ಕಲ್ಲೆಸೆದು ಅಟ್ಟಹಾಸ ಮೆರೆದಿದ್ರು. ಆ ಘಟನೆ ಮಾಸುವ ಮುನ್ನವೇ ಬಾಗಲಕೋಟೆಯಲ್ಲಿ ಉಗ್ರರ ಭಾವಚಿತ್ರಗಳು ರಾರಾಜಿಸಿವೆ. ಇದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇಡೀ ನಗರದಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ. ಮೆರವಣಿಗೆಯಲ್ಲಿ ಮೊಳಗಿದ ಘೋಷಣೆ, ಕುಣಿದು ಕುಪ್ಪಳಿಸುತ್ತಿರೋ ಯುವಜನತೆ. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ರಾರಾಜಿಸಿದ್ದು ಮಾತ್ರ ಹಮಾಸ್ ಉಗ್ರರ ಚಿತ್ರ. ಭಯೋತ್ಪಾದಕ ಭುಜಗಳ ಮೇಲೆ ಪ್ಯಾಲೆಸ್ತೀನ್ ಧ್ವಜ. ಈದ್ ಮೆರವಣಿಗೆಯಲ್ಲಿ ಹಮಾಸ್ ಉಗ್ರರ ಚಿತ್ರ. ಹಿಂದೂ ಕಾರ್ಯಕರ್ತರಿಂದ ಆಕ್ರೋಶ ಸ್ಫೋಟ. ಬಾಗಲಕೋಟೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಹಮಾಸ್ ಉಗ್ರರ ಭಾವಚಿತ್ರಗಳು ಹಾರಾಡಿವೆ. ಫಂಕಾ ಮಸೀದಿ ಬಳಿ ಕಟ್ಟಿದ್ದ ಕಟೌಟ್ಗಳಲ್ಲಿ ಹಮಾಸ್ ಉಗ್ರರ ಭುಜಗಳ ಮೇಲೆ ಪ್ಯಾಲೆಸ್ತೀನ್ ಧ್ವಜ ಇರುವಂತಹ ಭಾವಚಿತ್ರಗಳಿವೆ. ಇದು ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿದೆ. ರೊಚ್ಚಿಗೆದ್ದ ಯುವಕರು ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪದೇ ಪದೇ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ, ಪ್ಯಾಲೆಸ್ತೀನ್ ಧ್ವಜವನ್ನ ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ. ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಿದ್ರು. ಈ ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತಾನಿಯ ಸೈನಿಕನ ಭಾವಚಿತ್ರ ಇರುವ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶದ್ರೋಹಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದೇ ಪದೇ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ. ಫಂಕಾ ಮಸೀದಿ ಬಳಿಯ ಕಟೌಟ್ನಲ್ಲಿ ಕಂಡುಬಂದ ಈ ದೃಶ್ಯ ಇಡೀ ಬಾಗಲಕೋಟೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಹಮಾಸ್ ಉಗ್ರರ ಭಾವಚಿತ್ರ ವಿವಾದದ ಕಿಡಿ ಹೊತ್ತಿಸಿದೆ. ಸದ್ಯ ಬಾಗಲಕೋಟೆ ನಗರ ಠಾಣೆ ಪೊಲೀಸರು ಕಿಡಿಗೇಡಿಗಳನ್ನ ಬಂಧಿಸುವ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಸಿದ್ದು ದುತ್ತರಗಾವಿ, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಮೊನ್ನೆಯಷ್ಟೇ ಮದ್ದೂರಿನಲ್ಲಿ ಕಿಡಿಗೇಡಿಗಳು ಗಣೇಶನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಹಿಂದೂ ಕಾರ್ಯಕರ್ತರ ಮೇಲೂ ಕಲ್ಲೆಸೆದು ಅಟ್ಟಹಾಸ ಮೆರೆದಿದ್ರು. ಆ ಘಟನೆ ಮಾಸುವ ಮುನ್ನವೇ ಬಾಗಲಕೋಟೆಯಲ್ಲಿ ಉಗ್ರರ ಭಾವಚಿತ್ರಗಳು ರಾರಾಜಿಸಿವೆ. ಇದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇಡೀ ನಗರದಾದ್ಯಂತ ಈದ್ ಮಿಲಾದ್ ಹಬ್ಬದ ಸಂಭ್ರಮ. ಮೆರವಣಿಗೆಯಲ್ಲಿ ಮೊಳಗಿದ ಘೋಷಣೆ, ಕುಣಿದು ಕುಪ್ಪಳಿಸುತ್ತಿರೋ ಯುವಜನತೆ.